ಬಿಸಿಲಿಂದ ಸ್ನಾನ ಮಾಡಿದ್ರ ಮಸ್ತ್ ಅನಿಸ್ತೈತಿ. ಈ ಕಡೆ ರೆಡಿ ಹಚ್ಚಿ ಬಾಯ್ ನಮ್ಮ ಅದಿತಿ ರೆಡಿ. ಮಸ್ತ್ ಕಾಂದಾ ಬಜ್ಜಿ. ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಏನಂತಂದ್ರ ಬರಾಕತ್ತಿತ್ತ ತಪ್ 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 ಅಂತ ಬರತ್ತಿತ್ತಲ್ಲ. ಬೆಂಗಳೂರೊಳಗೆ ಮಳೆ ಬಿದ್ದು ಇಷ್ಟು ತಂಪಾಗೈತಿ. ಎಲ್ಲ ಇದೇ ಕಡೆ ಮಳೆ ಆಗೈತಿ. ಇಲ್ಲಂತೂ ವೆದರ್ ಅಂತೂ ಚಂದ ಐತಿ, ಹೊರಗ ಮಸ್ತ್ ಐತಿ. ಮತ್ತ ಅಮಾವಾಸ್ಯೆ ಇತ್ತಲ್ಲ, ಬೆಳಗ್ಗೆ ಇವ್ರು ಆಫೀಸ್ ಕೊಂಟಿದ್ರಂತ ನಾ ಏನೂ ಮಾಡ್ಲಿಲ್ಲ. ಆಕ್ಚುಲಿ ನಮ್ಮ ಉತ್ತರ ಕರ್ನಾಟಕ ಕಡೆ ಅಮಾವಾಸ್ಯೆ ದಿನ ಏನಾರ ಕರೀತಾರ, ಅಂದ್ರೆ ಎಣ್ಣೆಯಲ್ಲಿ ಫ್ರೈ ಮಾಡ್ತಾರೆ. ಅಂದ್ರೆ ಇದು ವಡಿ ಆಮೇಲೆ ಬಜ್ಜಿ ಹಿಂಗೇನಾರ ಒಟ್ಟು ಎಣ್ಣೆ ಒಳಗೆ ಕರದ ನೀವದ್ ಹಿಡಿತಾರ. ಅದಕ್ಕೆ ಈಗ ನಾ ಏನ್ ಮಾಡಾಕತ್ತೇನಿ, ಇವ್ರ ಕಡೆಯಿಂದ ಬಜ್ಜಿ ಮಾಡ್ಸಾತೇನಿ. ನೋಡೋಣ ಬರ್ರಿ ಹೆಂಗ್ ಮಾಡ್ತಾರ ಬಜ್ಜಿ. ಅದು ನಾನು ನೀನು ಬಜ್ಜಿ ತಿನ್ನೋನು, ಪಪ್ಪ ಹೆಂಗ್ ಮಾಡ್ತಾರ ನೋಡೋನು. ಪಪ್ಪ ಮಾಡಾಕ್ ಬರ್ತೈತಿ ಬಜ್ಜಿ, ಹೆಂಗ್ ಮಾಡ್ತಾರ ಪಪ್ಪ ಹೇಳ್ಕೊಡೋ ನೋಡಿ. ನಾವು ಪಪ್ಪ ನೋಡ್ರಿ ಇಲ್ಲೇ ಹೊರಗೆ ತೋರಿಸ್ತೀರಿ. ನೋಡ್ದೆ ಎಷ್ಟು ಮಳೆ ಆಗೈತಿ. ಮಳೆಗಾಲದಾಗೂ ಇಷ್ಟು ಜೋರು ಮಳೆ ಆಗಿಲ್ಲ. ಕರೆಕ್ಟ್ 1 ತಾಸು ಆಗೈತೆ ನೋಡ್ರಿ ಮಳೆ. ನೋಡ್ರಿ ಫುಲ್ ಕವರ್ ಐತಿ, ಆದರೂ ಫುಲ್ ನೆಲ ಎಲ್ಲ ಹಸಿ ಆಗೈತಿ. ಕರೆಕ್ಟ್ 1 ತಾಸು ಆಗೈತೆ ಮಳೆ. ಕ್ಲೈಮೇಟ್ ಸ್ವಲ್ಪ ಕೋಲ್ಡ್ ಆಗೈತಿ ಈಗ. ಆಲ್ಮೋಸ್ಟ್ 10 days ಫುಲ್ ಹಾಟ್ ಆಗಿತ್ತ, ಈಗ ಸ್ವಲ್ಪ ತಂಪಾಗಿದ್ದಕ್ಕೆ. ಇದು ಉಗಾದಿಗಿಂತ ಮುಂಚೆ ಒಂದು ಬರುತ್ತಂತ ಮಳೆ ಬರ್ಬೇಕಂತ. ಸೊ ಅದ್ರದ್ದು ಮಳೆ ಇರಬೇಕಿದೆ, ಯಾಕಂದರೆ ಹೆಂಗಿದ್ರು ಸಮ್ಮರ್ ಅಲ್ಲ, ಮಳೆ ಬರೋಂಗಿಲ್ಲ. 1-2-3 ದಿನ ಇರ್ಬೋದು ಮಳೆ. ಈಗೂ ಬರ ಆಯ್ತು ಸ್ವಲ್ಪ ತಂಪಾಗೈತಿ ಈಗ. ನೋಡ್ರಿ ಅಲ್ಲಿ ಕಾಣಿಸಲ್ಲ ನಿಮಗೆ, ಹೊರಗಿಂದ ಲೈಟ್ ತೆಗ್ದಿದ್ದಾರೆ. ಅಲ್ಲಿ ರೋಡ್ ಒಳಗಿಂದ ಲೈಟ್ ಇಲ್ಲ, ಎಲ್ಲ ಹೋಗ್ಯಾವ. ಹೊರಗೆ ಹೋಗ್ಬೇಕಂದ್ರೆ ಫುಲ್ ಐತಿ ಮಳೆ, ತಂಪು ಗಾಳಿ ಬಿಟ್ಟೈತಿ. ಇವ್ರು ಏನು ಮಾಡತ್ತಾರ ನಿಮ್ಗೆ ತೋರಿಸ್ತಾನೆ ಬರ್ರಿ. ಕೆಲಸ ಹಚ್ಚೇನೆ ಅವ್ರಿಗೆ. ನೋಡ್ರಿ ಅಪ್ಪ ಮಗಳ ಇಬ್ಬರು ಅಡುಗೆ ಮಾಡಾಕತ್ತಾರ. ಏನು ಮಾಡತ್ತೀರ ಬಂಗಾರಿ? ಬಿಡಿದ ಇದೆ ಬಿಡ. ನೋಡ್ರಿ ಕಣ್ಣಾಗ ನೀರು ಬರತ್ತಾವು, ಕಣ್ಣಾಗ ನೀರು ಬರತ್ತಾವು. ನೋಡೋಣ ನೋಡ್ರಿದ ಇದನ್ನ ಫಸ್ಟ್ ವಾಶ್ ಮಾಡ್ಕೋಬೇಕು. ಇವನ್ನ ಉಳ್ಳಾಗಡ್ಡಿ ಹಿಂಗ್ಯಾಕೆ ಹೆಚ್ಚಾಕತ್ರಿ ಮತ್ತೆ? ಸಾಕು ಬಿಡ್ರಿಪ್ಪ, ಇಷ್ಟು ಸಾಕು. ಇಷ್ಟು ಉಳ್ಳಾಗಡ್ಡಿ, ಈಗ ಒಂದು ಬಟಾಟೆ ಐತಿ, ಆಮೇಲೆ ಅಂತೆಲ್ಲೂ ನಾ ಈಗ ಸಾರು ಮಾಡಿದ್ನಿ, ಅನ್ನ ಮಾಡೀನಿ, ಇದ್ರೊಳಗೆ ಪಲ್ಯ ಐತಿ. ಹೀರಿಕಾಯಿ ಪಲ್ಯ ಐತಿ. ಇಲ್ಲೇ ಚಪಾತಿ ಹಿಟ್ಟು ನಾದಿಟ್ಟೇನಿ. ಈಗ ಏನು ಮಾಡೋದಂತಂದ್ರೆ, ಇವ್ರ ಆದಷ್ಟು ಲಘು ಹೆಂಚಿದ್ರಂದ್ರೆ ಬಜ್ಜಿ ಮಾಡಿ ಕೊಟ್ಟು ಸೈಡ್ ಆದ್ರಂದ್ರೆ ನನಗೆ ನಾನು ಚಪಾತಿ ಅಷ್ಟು ಮಾಡಿಬಿಡ್ತೇನೆ. ಇವ್ರಿನ್ನ ಉಳ್ಳಾಗಡ್ಡಿನ ಕಟ್ ಮಾಡತ್ತಾರ. ಹಂಗೆ ಕಟ್ ಮಾಡ ಅಂತೀನಿ. 3-4 ಉಳ್ಳಾಗಡ್ಡಿ ಇದೆ ಸಾಕ ಅಷ್ಟ. ಕಡ್ಲಿ ಹಾಕೊಂಡ ಹಿಂಗೆ ಮಿಕ್ಸ್ ಮಾಡ್ಕೊರಿ. ಸ್ವಲ್ಪ ನೀರು ಹಾಕೋಣ. ಸಾಕು ಸಾಕು ಸಾಕು. ಚಂದ ಮಿಕ್ಸ್ ಮಾಡೋದು. ನೋಡ್ರಿ ಇದ ನಮ್ಮ ಯಜಮಾನ್ರು ಬಜ್ಜಿ ಮಾಡತ್ತಾರು. ನೋಡ್ರಿ
ಫಸ್ಟ್ ಟೈಮ್ ಮಾಡತ್ತಾರ ನೋಡ್ರಿ ಇದ ಮಸ್ತ್ ಕಾಂದಾ ಬಜ್ಜಿ ಇಂಥ ಚಂದ ಮಳಿ ಬಿದ್ದು ಹೋಗೈತಿ ಈಗ ಮಸ್ತ್ ತಂಪಾಗೈತಿ ಇಲ್ಲೇ ಬಿಸಿ ಬಿಸಿ ಬಜ್ಜಿ ಮಾಡತ್ತಾರ ಏನ್ರ ಮಾತಾಡ್ರಿ ಏನಾರ ಮಾತಾಡ್ರಿ ಎಣ್ಣೆ ಎಲ್ಲ ಹತ್ಕೋತೈತೆ ಪೇಪರ್ ಹಾಕ್ತಾನೆ ತಡ್ರಿ ಅಲ್ಲಿ ಟೇಬಲ್ ಬಿಡೋಕೈತೆ ನೋಡಿ ಒಳಗೆ ಟೇಬಲ್ ಕಡೆ ಅಲ್ಲೈತೆ ನೋಡಿ ಪೇಪರ್ ತೊಗೊಂಬಂದು ಕೊಡು ನೋಡ್ರಿ ಮಾಡ್ಯಾರ ಬಂಗಾರ ಇನ್ನೂ ಕರಿಬೇಕಪ್ಪ ಇವು ಇನ್ನೂ ಕರಿಬೇಕು ಒಂದು ಚಂದಾಗ ಕರೀರಿ ಸ್ವಲ್ಪ ಸಣ್ಣ ಸಣ್ಣ ಹಾಕ್ರಿ ಎಷ್ಟಕ್ಕೆ ತುಟ್ಟು ಹಾಕತ್ತೀರಿ ಲಘು ಮುಗಿಸ್ಲಿ ಅಂತ ಅವಕಾಶ ಕಾದೈತದ ಎಣ್ಣೆ ಹಾಯ್ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ನಾನು ಇವಾಗ ಎದ್ದೇನೆ ಎದ್ದು ಬಂದ ನೀರು ಕಸಾಕಿಟ್ಟೇನೆ ಏನಂತಂದ್ರೆ ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರ ಬಾಳೊಳಗೆ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಆಯುಷ್ಯ ಆರೋಗ್ಯ ಕೊಟ್ಟು ದೇವ್ರು ಕಾಪಾಡಲಿ ಈ ವರ್ಷ ನಿಮ್ಗೆ ಚಲೋ ಹೋಗಲಿ ಏನಪ್ಪ ಅಂತಂದ್ರೆ ನಮ್ಮ ಮನೆಯೊಳಗೆ ನಾವು ಯುಗಾದಿ ಹೆಂಗೆ ಮಾಡ್ತೀವಿ ಅನ್ನೋದು ಇವತ್ತಿನ ಲಾಗೊಳಗೆ ತೋರಿಸ್ಕೊಡ್ತೀನಿ ಏನೇನು ಮಾಡ್ತೀವಿ ಎಲ್ಲ ನೋಡ್ರಿ ಅವರು ಇಬ್ಬರು ಮಲ್ಕೊಂಡಾರ ಅವ್ರಿಗೆ ಫಸ್ಟ್ ಎಬ್ಬಿಸ್ಬೇಕಾ ಅವ್ರು ಹೇಳೋಕ್ಕಿಂತ ಫಸ್ಟ್ ನಾನು ಎಲ್ಲ ಮನೆಗೆ ಗುಡಿಸಿ ಒರೆಸಿ ಕ್ಲೀನ್ ಮಾಡ್ತೀನಿ ಫಸ್ಟ್ ಆಮೇಲೆ ಎಬ್ಬಿಸ್ತೇನೆ ಅವ್ರಿಗೆ ಎಬ್ಬಿಸಿ ಅದ ಎಣ್ಣೆ ಖಾಲಿ ಆಗೈತಿ ಎಣ್ಣೆ ತಂದಿಲ್ಲ ಮತ್ತು ರಂಗೋಲಿ ಬೇಕು ಯಾಕಂತಂದ್ರೆ ಎಣ್ಣೆ ಐತಿ ಸ್ವಲ್ಪ ಐತಿ ಆದ್ರೆ ನಿನ್ನೆ ಹೋಗ್ಬೇಕಿತ್ತು ನಿನ್ನೆ ಅಮಾವಾಸ್ಯೆ ಎಲ್ಲ ಫುಲ್ ಡೇ ಅಮಾವಾಸ್ಯೆ ಇತ್ತು ಹೋಗೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಈಗ ಹೋಗ್ಬೇಕು ಈಗ ಹೋಗಿ ತೊಗೊಂಡು ಬಂದ ಜಳಕ ಮಾಡಿ ಪೂಜೆ ಮಾಡಿ ಸಿಗ್ತೀವಿ ಗುಡ್ ಮಾರ್ನಿಂಗ್ ಬೇಬಿ ಗುಡ್ ಮಾರ್ನಿಂಗ್ ಅದು ಗುಡ್ ಮಾರ್ನಿಂಗ್ ಹಾಯ್ ಬಂಗಾರು ಅದು ಬೇಬಿ ಏ ಬೇಬಿ ಗುಡ್ ಮಾರ್ನಿಂಗ್ ಹೇಳ ಐ ಐ ಐ ಗುಡ್ ಮಾರ್ನಿಂಗ್ ಹಿಂಗೆ ಗುಡ್ ಮಾರ್ನಿಂಗ್ ಅಯ್ಯ ತಲೆ ಕೇಳಿಸ್ಕೊತೈತೆ ಗುಬ್ಬಿ ಪಪ್ಪಾಗೆ ಬಸ್ ಹಾಲು ತೊಂಬರ್ಬೇಕು ಹಾಲು ಗಾಡಿ ಮೇಲೆ ಹೋಗಿ ಹಾಲು ಪಪ್ಪಾಗೆ ಬಸ್ ಬಂಗಾರ ಏನ್ರಿ ಹೇಳ್ರಿ ಅದ ಸ್ವಲ್ಪ ಎಣ್ಣೆ ರಂಗೋಲಿ ಇಲ್ಲ ರಂಗೋಲಿ ತೊಗೊಂಬರ್ಬೇಕು ರೀ
ಯಜಮಾನ್ರಿ ಹೇಳ್ರಿ. ಅದ್ದುಗೆ ಇವತ್ತು ಎಣ್ಣೆ ಹಚ್ಚಿ ಬುಷ್ ಮಾಡಿಸಿ, ಪಪ್ಪಾಗೂ ಎಣ್ಣೆ ಹಚ್ಚಿ ಬುಷ್ ಮಾಡಿಸಿ. ನೀ ಪಪ್ಪಾಗೆ ಎಣ್ಣೆ ಹಚ್ತಿ? ಹಾಂ ಹೇಳಿ ಮತ್ತು ಪಪ್ಪಾಗ ತೊಂಬರು ನಡೀರಿ ಪಪ್ಪಾನ ಹೇಳ. ಎದೇಳ್ರಿ ರೀ ಹೇಳ್ರಿ. ಅದು ಬಾ ಬಂಗಾರ ಬಾ ಉಳಿದ್ ಬಾ. ಪಪ್ಪ ಹೇಳ್ವಾರ ನೋಡ. ಎಬ್ಬಸ್ ನೀನ, ನೀ ಎಬ್ಬಸ ಎಬ್ಬಸ ಎಬ್ಬಸ್ ಒಂದ್ಸಲ ಹೇಳ್ತಾರೆ ನೋಡು. ಲಘು ಎಬ್ಬಸ. ಇಲ್ಲ. ಸೊ ಗೈಸ್ ಎಲ್ಲ ಕೆಲಸ ಮುಗೀತೀಗ. ಕಸ ಗುಡಿಸಿದ್ನಿ, ಪರ್ಚಿ ಒರೆಸಿದ್ನಿ, ಎಲ್ಲ ಆಯ್ತಾ. ಅದ ರಂಗೋಲಿ ಇಲ್ಲ, ರಂಗೋಲಿ ಬೇಕು. ರಂಗೋಲಿ ಥರ ಕಳ್ಸತೀನಿ. ಈಗ ಎದ್ದಾರ ಅವರು, ಈಗ ಎದ್ದ ಫ್ರೆಶ್ ಅದು ಆಗಿ ಹೋಗ್ತಾರೆ. ಆಗ ಬಂಗಾರು ಬಾ ಬಾರು ಬಂಗಾರು. ನೀನು ಅಲ್ಬಾರ್ದ ಇಲ್ಲೋರ್ದ ಬಂಗಾರ. ಏನ ಇವತ್ತು ಪಪ್ಪ ಇದೈತ್ಲ ಇದೆ ಮಾಲಿನ ತೋರ್ನ ಕಟ್ತಾರು ಇವತ್ತು ಪಪ್ಪ. ತೋರ್ನ ಹೇಳ ಹೆಂಗೆ ಹೇಳ್ತಿ? ಹ್ಯಾಪಿ ಯುಗಾದಿ. ನಮ್ಮ ಅದಿತಿ ರೆಡಿ ಆಗಿ ಆಮೇಲೆ ಹೇಳ್ತಾಳೆ ಮತ್ತೊಮ್ಮೆ ಹ್ಯಾಪಿ ಯುಗಾದಿ ಎಲ್ರಿಗೂ ಅಂತ. ಈಗ ರೆಡಿ ಆಗಿ ಇವ್ರಿಗೆ ಫಸ್ಟ್ ಕಳಿಸ್ತೀನಿ ಎಣ್ಣೆ ತರಕ್ಕೆ. ಎಣ್ಣೆ, ಹಾಲು ನೋಡ್ರಿ ಎದ್ದಾರ ಹಾಸಿಗೆ ಮಾಡ್ತಾರೆ. ಅದು ಬರ್ತಾರೆ ಈಗ. ನಾನು ನೀರು ಕಾಸಿದ್ನಿ, ನೀರ ಕುಡಿಲಿಲ್ಲ. ಸ್ವಲ್ಪ ನೀರು ಬಿಸಿ ಮಾಡಿದ್ನಿ ಕುಡಿಬೇಕಂತ. ನಿಂತ್ಕೊ ಬಂಗಾರ, ಕುಡಿಲೇ ಇಲ್ಲ. ಅದ್ದದ್ದು ಕೂಡಲ ಅಳ್ಬಿಡ್ತಿದ್ವಿ. ಅಳ್ಬಾರ್ದು ಬಂಗಾರ. ಸ್ವೀಟಿ ಪಾಯ್ ಅದು ಪಾಯ್, ಅದು ಕ್ಯೂಟಿ ಪಾಯ್. ಬಂಗಾಲು ಯಾಕೋತೀನಿ ನಾ ಅಬು ಕುಡಿತೇನಲ್ಲ ಫಸ್ಟ್. ಆಬು ಕೊಡೋನು. ಯಾ ಅಂಕಲ ಅಂದ್ರೆ ಅಂದ್ರೆ ಏನ ಅಂಕಲ? ಯಾವ ಅಂಕಲ? ಯಾ ಚಾಕಿ ಅಂಕಲ? ಯಾವ ಅಂಕಲ? ಚಾಕಿ ಅಂಕಲ? ಅವ್ರ ಚಾಕಿ ಅಂಕಲೇನಾ? ಆವಾಜ್ ಬರತ್ತು ಏನತ್ತ ಮಾಡಿ. ಕೊಡ್ಲಿ ಯಾ ಚಾಕಿ? ಚಾಕಿ ಅಂಕಲ್ ಆಗ್ಬೇಕಾ? ಬಾಯಿ ಹಚ್ಚು ಪಪ್ಪ, ಹಚ್ಚು ಪಪ್ಪ, ಹಚ್ಚು ಬಾ.
ಖುಷಿ ಸ್ನಾನ ಮಾಡಿದ್ರ ಮಸ್ತ್ ಅನ್ಸ್ತೈತಿ. ವರ್ಷಕ್ಕೊಮ್ಮೆ ಎಣ್ಣೆ ಹಾಕಿಸ್ತಾರೆ ಗೊತ್ತಾ? ಹಚ್ಕೊಂಡು ಜಳಕ ಮಾಡ್ಬೇಕು ಎಣ್ಣೆ ಅಂದ್ರೆ ಮೈ ಎಲ್ಲ ಮೆತ್ತಗಾಗಿ ಚಲೋ ಆಕೈತಿ. ಹಚ್ಕೊಬೇಕು. ಬರ್ರಿ ಜಳಕ ಮಾಡಂತ. ಇದು ಜಳಕ ಆಯ್ತು. ಅದಿತಿದು ಬಿಡದ ಹಂಗೆ ಹಿಡಿಬಾರ್ದ ಚಿನ್ನು ಬಿಡ. ಹಾ ಇವ್ರ ಜಳಕ ಆಯ್ತು. ನಾ ಮಾಡ್ಬೇಕಿನ್ನ ನಾ ಮಾಡಿಲ್ಲ. ಗೋಬಿ ಅದು ಹ್ಯಾಪಿ ಯುಗಾದಿ ಎಲ್ಲರಿಗೂ. ಹಾಯ್, ಎಲ್ಲರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷ ಎಲ್ಲರಿಗೂ ಒಳ್ಳೇದಾಗಲಿ. ಏನೇನು ಡ್ರೀಮ್ ಇದೆ ಎಲ್ಲ ಸಕ್ಸಸ್ ಆಗಲಿ. ಏನೇನು ಗೋಲ್ಡ್ ಇದ್ದಾರೆ ಎಲ್ಲ ಅಚೀವ್ ಮಾಡಲಿ. ಸೊ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲ ಬ್ಯಾಳಿ ಇಟ್ನಿ ಹಿಟ್ಟು ಹಾಕ್ಕೊಳತ್ತಿದ್ವಿ ನೋಡ್ರಿ. ನಾನು ಎಣ್ಣೆ ಹಚ್ಕೊಂಡೆ ಸ್ವಲ್ಪ ಸ್ವಲ್ಪ. ಇವತ್ತೇನು ಸ್ಪೆಷಲ? ಹೋಳ್ಗಿ, ಒಬ್ಬಟ್ಟು, ಹೋಳಿಗೆ. ಆಕ್ಚುಲಿ ಜಳಕ ಮಾಡಿ ಬಂದ ಮಾಡ್ಬೇಕಿಲ್ಲ, ಅದ್ರ ಲೇಟ್ ಆಕೈತೆ ಅಂತ ಹೇಳಿ ಲಘು ಮಾಡತ್ತೆ. ಇಟ್ಟು ಜಳಕ ಮಾಡಿ ಬಂದು ಇನ್ನ ಪೂಜೆ ಮಾಡ್ಬೇಕು. ಆಮೇಲೆ ಪೂಜೆ ಮಾಡಿದ್ ಮಾಡೋ ಮಟ್ಟ ಅದ್ರ ಲೇಟ್ ಆಕೈತೆ ಅಂತ ಹೇಳಿ ಫಸ್ಟ್ ಇದು ಮಾಡಿ ಇಟ್ಟು ಹೋಗಿ ಜಳಕ ಮಾಡ್ಬೇಕು. ಏನು ಮಾಡತ್ತಿ? ಹಾಂ, ಎಷ್ಟು ಚಾಕ್ಲೇಟ್ ತಿಂತಿ ಹಂಗದ? ಸೂಪರ್. ವಾವ್. ಪೂಜೆ ಎಲ್ಲ ಆಯಿತು. ಈಗ ಸ್ವಲ್ಪ ಧೂಪ ಹಚ್ಚಿ ಇನ್ನು ಮುಂದಿನ ಕೆಲಸ ಮಾಡ್ಬೇಕು. ಇನ್ನೂ ನಾಷ್ಟ ಮಾಡಿಲ್ಲ ನಾವು. ಎಲ್ಲ ನನ್ನ ಮಗಳು ನೋಡ್ರಿ ಅಲ್ಲಿ ರಂಗೋಲಿ ಹಾಕಿದ್ದು ಹೆಂಗೆ ಮಾಡಿದ ತೋರಿಸ್ರು ನಿಟ್ಟ. ನಿಮಗೆ ತೋರಿಸ್ಬೇಕು ಅನ್ನೋ ಹುಡ್ಕ ಅಂದ್ರೆ ಎಲ್ಲ ಇದು ಮಾಡಿಬಿಟ್ಟ. ನೋಡಿ ಗಾಯ್ಸ್, ಹೋಳಿಗೆ ರೆಡಿ ಆಯಿತು. ಮತ್ತು ತುಪ್ಪ ಗಿಪ್ಪ ಹಾಕಿ ಎಷ್ಟು ಮೆತ್ತಗಾಗಿತ್ತಲ್ಲ ಅದ. ನಾನೇ ಈ ಸತಿ ಹಂಗೆ ಮಾಡೇನಿ. ಇದ್ರ ಹೋಳಿಗೆ ಮಾಡ್ಬೇಕು. ಅದ್ರದ ಕಾಯಿ ಹೋಳಿಗೆ. ಹೋಳಿಗೆ ಒಂದ್ಸಲ ಟ್ರೈ ಮಾಡಿ ಅದು ಹೆಂಗೆ ಗೊತ್ತೈತೆ.
ನೀ ವಾಲಿಬಾಲ್ ಚಾಂಪಿಯನ್ ಇದ್ದೆ ಅಂತಲ್ಲ. ವಾಲಿಬಾಲ್ ಇಲ್ಲ, ಥ್ರೋಬಾಲ್ ಆಡ್ತೇನೆ ರೀ. ನಾ ಮಸ್ತ್ ಆಡ್ತೇನೆ. ಸ್ಕೂಲ್ ಟೈಮ್ನಾಗ ಸ್ಟೇಟ್ ಲೆವೆಲ್ ಮಟ್ಟ ಹೋಗಿ ಬಂದೇವು ನಾವು. ಸ್ಟೇಟ್ ಲೆವೆಲ್ ಮುಂದೆ ಕಾಣಲಿಲ್ಲ. ಮುಂದೆ ಸ್ಕೂಲ್ನಾಗ ಅಷ್ಟಲ್ಲ, ಕಾಲೇಜ್ನಾಗ ಹೋಗಲಿಲ್ಲ ನಾನು. ಸ್ಕೂಲ್ ಒಳಗೆ ಅಷ್ಟೇ ಆಡಿದ್ದು. ಭಾಳ ಇಷ್ಟ ನಂಗೆ ಥ್ರೋಬಾಲ್. ಹಾಂ, ಹಂಗಲ್ರಿ. ಥ್ರೋಬಾಲ್ ಹಂಗೆ ಹೊಡಿತಾರೆ, ವಾಲಿಬಾಲ್ ಅದು. ನಂಗೆ ಯಾವ್ಯಾವ ಆಟ ಬರ್ತಾವೆ ಗೊತ್ತು: ಥ್ರೋಬಾಲ್, ವಾಲಿಬಾಲ್, ರಿಂಗ್, ಆಮೇಲೆ ಇದು ಬ್ಯಾಡ್ಮಿಂಟನ್ ಬರ್ತಾವೆ. ಸೊ ಗೈಸ್, ಆಯಿತಾ, ಈವ್ನಿಂಗ್ ಆಗ್ತಾ ಬಂತ. ಸೊ ಇವತ್ತಿನ ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮ್ಗೆ ಈ ಲಾಗ್ ಇಷ್ಟ ಆಗೈತೆ ಅನ್ಕೋತೀನಿ. ಈ ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ. ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ ನೆಕ್ಸ್ಟ್ ಲಾಗ್ ಒಳಗೆ. ಎಲ್ರಿಗೂ ಬಾಯ್.